Hello everyone, you are watching News Insights. Let's watch today's news updates. ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹಾಗೂ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದೀಗ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಆ ಕೃತಿಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಮಗೆ ಮತ್ತು 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಶುಭಾಶಯನ ಕೋರ್ತಾ ನಮ್ಮ ಸಂತೋಷ್ ಅವರು ಪ್ರತಿಯೊಂದು ರಂಗದಲ್ಲಿ ಇರುವಂತಹ ಒಂದು ಮಿಲಿಟರಿ ಆಗ್ಬೋದು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಸಂಸ್ಥೆಯ ಪ್ರೀತಿ ಹೂಗಳ ಮುಖಾಂತರ ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಶಂಕರ ಕುಳ್ಳಿ ಅವರಿಗೆ, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ, ಜಿಲ್ಲಾಧ್ಯಕ್ಷರ, ರಾಷ್ಟ್ರೀಯ ಅಧ್ಯಕ್ಷರ, ಕಾನೂನು ಸಲಹೆಗಾರರ ಎಲ್ಲರ ಪ್ರೀತಿ ಭೂಮಳೆಯಾಗಿ ಇವತ್ತು ಅವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಬಹಳ ಸಂತೋಷದ ಸಂದರ್ಭ. ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು. ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಆದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅಂತ ಇದನ್ನ ನಾವು ಕಳೆದ 3 ವರ್ಷಗಳಿಂದ ಸತತವಾಗಿ ಹೊಂದಿರುವ ವ್ಯಕ್ತಿಗಳಿಗೆ, ಸಮಾಜದ ಒಂದು ಕಟ್ಟಕಡ ವ್ಯಕ್ತಿಗೆ ಏನು ಒಂದು ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು 20 ಜಿಲ್ಲೆಗಳಲ್ಲಿ ಈ ಸಂಸ್ಥೆನ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ. ಹಾಗೆ ಇದು ನಮ್ಮ ಒಂದು ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು, ಹಾಗೆ ಒಂದು ಭಿಕ್ಷಾಟನೆ ಆಗಿರ್ಬೋದು, ಬಾಲ್ಯ ವಿವಾಹ ನಿಷೇಧ ಆಗಿರ್ಬೋದು, ಒಂದು ಇಲ್ಲಿಗಲ್ ಮೈನಿಂಗ್ ಅಂತದಾಗಿರ್ಬೋದು, ಇಂಥವ್ರನ್ನೆಲ್ಲ ನಾವು ತುಂಬಾ ಮಾಡಿ ಸಾಕಷ್ಟು ಮುಗಿಸಿದೀವಿ. ಹಾಗೆ ಒಂದು ಸಮಾಜದಲ್ಲಿ ಯಾರಿಗೆ ಒಂದು ಶೋಷಣೆ ಆಗ್ತಾ ಇದೆ, ಎಲ್ಲಿ ಶೋಷಣೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ನಾವು ಜಾಸ್ತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಬೋದು. ಯಾವುದೇ ಒಂದು ವ್ಯಕ್ತಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಅಲ್ಲೇ ಆಗೋದು, ಅವ್ರ ಹಕ್ಕುಗಳು ಇದೆಯೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಉಲ್ಲಂಘನೆ ಆಗಿರ್ತದೆ. ನಾವು ಅಂತರ್ನ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ನಲ್ಲೂ ಮಾತಾಡೋದು ಆಗಿರ್ಬೋದು, ಇಂತ ಹಲವಾರು ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹಾಗೆ 3ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಕೆಲವಾರು ಜಿಲ್ಲೆಗಳಲ್ಲಿ, ಬೆಳಗಾವಿಯಲ್ಲಿ ಒಂದು ರೋಡ್ ಸೈಡ್ ನಲ್ಲಿ ಮಾರ್ನಿಟ್ಟದು ಒಂದು ತುಂಬಾ ದೊಡ್ಡ ದಂಧೆ ಇದೆ. ರೋಡ್ ಸೈಡ್ ನಲ್ಲಿ ಭಿಕ್ಷಾಟನೆ ಬೆಳೆಸುವಂತದ್ದು, ಮಕ್ಕಳನ್ನ ಬೇರೆ ಕಡೆಯಿಂದ ಕರ್ಕೊಂಡ್ ಬಂದು ಅವರು ಇವ್ರನ್ನ ಭಿಕ್ಷಾಟನೆ ಬೆಳೆಸ್ತಾರೆ. ಅದನ್ನ ನಾವು ತಡೆಯಂತ ಒಂದು 100 ಮಕ್ಕಳನ್ನ ನಾವು ರಕ್ಷಣೆ ಮಾಡಿದೀವಿ. ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ಹಾಗೆ ಬಿಡಲ್ಲ, ಅವ್ರಿಗೆ ಒಂದು ಶಿಕ್ಷಣ ಕೊಡಂತ ವ್ಯವಸ್ಥೆ, ಅವ್ರನ್ನ ಒಂದು ಬಾಲ ಮಂದಿರ ಏನು ವ್ಯವಸ್ಥೆ ಇದೆ ಅಲ್ಲಿಗೆ ಸೇರ್ಸಂತ ವ್ಯವಸ್ಥೆನ ಮಾಡಿ ನಾವು ಈ ರೀತಿನಲ್ಲಿ ಸರ್ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯನ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ನಿವೃತ್ತ ಹೈಕೋರ್ಟ್ ಜಡ್ಜ್ ಒಬ್ರು ಬಂದಿದ್ದಾರೆ, ಒಂದು ನ್ಯಾಯಮೂರ್ತಿಗಳು. ಹಾಗೆ ನಮ್ಮ ಬೆಂಗಳೂರು ವಕೀಲರ ಸಂಘದಿಂದ ಪ್ರವೀಣ್ ಗೌಡ್ರು ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ಹಾಗೆ ಒಂದು ಜಂಟಿ ಕಾರ್ಯದರ್ಶಿಗಳು ಶಶಿಕುಮಾರ್ ಸರ್ ಅಂತ ಬಂದಿದ್ದಾರೆ. ಹಾಗೆ ಹಲವಾರು ಸಮಾಜ ಸೇವಕರು ಹಾಗೂ ಗಣ್ಯ ವ್ಯಕ್ತಿಗಳು ಸರ್. ಜನರಿಗೆ ಏನು ಕರೆ ಕೊಡ್ತೀನಿ ಅಂದ್ರೆ, ನಮ್ಮ ಸಂವಿಧಾನದಲ್ಲಿ ಏನ್ ಹೇಳಿದೆ, ನಮ್ಮ ಸಂವಿಧಾನ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶ ಆರ್ಟಿಕಲ್ 21 ಆಗಿರ್ಬೋದು, ಇದು ಎಲ್ಲಿ ವೈಲೇಷನ್ ಆಗ್ತಾ ಇರುತ್ತೆ, ಒಂದು ಸಮಾಜದ ಒಂದು ಕಟ್ಟ ಕಡೆ ವ್ಯಕ್ತಿಗೆ ಒಂದು ನಮ್ಮ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ಬಾರ್ದು. ಒಂದು ವಿಶ್ವ ಮಾನವ ಇದ್ರಲ್ಲಿ 30 ಆರ್ಟಿಕಲ್ಸ್ ಇದಾವೆ. ಅದನ್ನ ನೋಡ್ಬಿಟ್ರೆ ಸರ್ ಇದ್ರಲ್ಲಿ ಎಲ್ಲಾ ಇದೆ. ಒಂದು ರೈಟ್ ಟು ಲೈಫ್ ಆಗಿರ್ಬೋದು, ಹಾಗೆ ಒಂದು ಜೀವಿಸುವ ಹಕ್ಕು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಪ್ರತಿಯೊಂದು ಜೀವಿಗೂ ಇದೆ. ಅದು ಎಲ್ಲಿ ಉಲ್ಲಂಘನೆ ಆಗುತ್ತೆ ನಾವು ಅಲ್ಲಿರ್ತೀವಿ ಸರ್. ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ವಿಶ್ವ ಮಾನವ ಹಕ್ಕು ಅಧಿಕಾರಿಗಳಿಂದ ಸಮಿತಿಯಿಂದ ಇವತ್ತು ಒಳ್ಳೆಯ ಪ್ರೋಗ್ರಾಮ್ ನಡೀತಾ ಇದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬಂದರು. ಅದೇ ರೀತಿ ನಮ್ಮ ಅಡ್ವೊಕೇಟ್ ಸಂಘದ ಅಧ್ಯಕ್ಷರಾದಂತ ಅವರು ಕೂಡ ಬಂದರು. ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಬಂದಿದ್ರು, ಸದಸ್ಯಗಳು ಬಂದಿರು. ಸುಮಾರುಗಳ ನಾವು ಕೆಲಸಗಳು ಮಾಡಿದ್ದೀವಿ ಟೀಮ್ ನಮ್ಮ ಮುಖಾಂತರ. ಈ ಚಿಕ್ಕ ಮಕ್ಕಳಿಗೆ ಸ್ಕೂಲ್ನಲ್ಲಿ ಒಟ್ಟಿಗೆ ಅನ್ನವಲ್ಲಿ, ಅದೇ ರೀತಿ ಶೌಚಾಲಯ ಆಗಲಿ, ಮತ್ತು ಇನ್ನೂ ಜನರಿಗೆ ಸ್ವಲ್ಪ ಕಬ್ಬು ಗಿಡರ ಅವ್ರಿಗೂ ಕೂಡ ನಾವು ಏನ್ ಮಾಡಿದೀವಿ, ಅವ್ರಿಗೆ ರೇಷನ್ ಪೂರೈಕೆ ಮಾಡೋದು. ಎಲ್ಲೆಲ್ಲಿ ನೀರಿಲ್ಲ
ಆ ನೀರು ವ್ಯವಸ್ಥೆ ಮಾಡೋದು, ರಸ್ತೆ ವ್ಯವಸ್ಥೆ ಮಾಡೋದು, ಸಣ್ಣ ಚಿಕ್ಕ ಮಕ್ಕಳಿಗೆ ಸಾಲಿ ಕಲಿಸೋದು ವ್ಯವಸ್ಥೆ ಮಾಡೋದು, ಇಲ್ಲೆಲ್ಲ ಏನೇನು ಕಮ್ತರ ಇದೆ ಆ ಸಾಲಿ ಕಟ್ಟಡ ವ್ಯವಸ್ಥೆ ಕೂಡ ಮಾಡಿದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದೀವಿ. ನಮ್ಮ ಟೀಮ್ ಎಲ್ಲರ ಕಡೆ ಹೋಗಿ ಇದೇನು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದ ಆ ಸಮಿತಿ ನಮ್ಮ ಸಮಿತಿ ವತಿಯಿಂದ ನಾವು ಎಲ್ಲ ಕಡೆ ಹೋಗಿ ಸಹಾಯ ಮಾಡೋದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇನ್ನೂ ಏನ್ ಬೇಕಾದ ಒಂದೊಂದು ಚಟುವಟಿಕೆಗಳು ಎಕ್ಸ್ಟ್ರಾ ಮಾಡ್ಕೊತ ಹೋಗ್ತೀವಿ. ಮತ್ತು ಇದೇ ರೀತಿ ನಾವು ನಮ್ಮ ಸಂಘನ ಸಮಿತಿಯನ್ನು ಬೆಳೆಸ್ಕೊತ ಹೋಗ್ತೀವಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾವು 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಗಾಂಧಿ ಭವನದಲ್ಲಿ ನಮ್ಮ ಎಲ್ಲ ಆತ್ಮೀಯ ಪದಾಧಿಕಾರಿಗಳೊಂದಿಗೆ, ನಮ್ಮ ರಾಷ್ಟ್ರೀಯ ತಂಡದೊಂದಿಗೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ತಂಡದ ಪದಾಧಿಕಾರಿಗಳೊಂದಿಗೆ ಇವತ್ತು ಅದ್ದೂರಿಯಾಗಿ ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಮಾಜದ ಕಡೆಯ ವ್ಯಕ್ತಿಗಳಿಗೂ ಕೂಡ ಮಾನವ ಹಕ್ಕುಗಳು ಸಿಗಬೇಕು, ಅದಕ್ಕೆ ನಮ್ಮ ಪ್ರತಿ ಪದಾಧಿಕಾರಿಗಳ ಒಂದು ಸಮಯವನ್ನು ನಿಗದಿ ಮಾಡಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇರ್ತೀವಿ. ಯಾವುದೇ ಅಪೇಕ್ಷೆಗಳಿಲ್ಲದೆ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದು ನಾವು ಯಶಸ್ವಿಯಾಗಿ ತಂಡವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದಕ್ಕೆ ಈ ಒಂದು ವಿಚಾರವಾಗಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಎಲ್ಲ ಆತ್ಮೀಯ ಈ ಪದಾಧಿಕಾರಿಗಳೇನಿದ್ದಾರೆ ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸುಮಾರು 3 ವರ್ಷಗಳ ಕಾಲ ನಾವು ಸತತವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅಫಿಷಿಯಲಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಹೋರಾಟಗಳು, ಬೀದಿಗಿಳಿದು ಧರಣಿಗಳು ಮಾಡ್ತಾ ಇಲ್ಲ. ಅಫಿಷಿಯಲಿ ಅದನ್ನು ಹೈಯರ್ ಅಥಾರಿಟಿಗೆ ತಲುಪಿಸಬೇಕಾದಂಥದ್ದು. ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಈಗ ಅಧಿಕಾರಿಗಳಿಗೆ ಆಗಲಿ ಅಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಆ ವಿಚಾರವನ್ನು ಅಧಿಕಾರಿಗಳಿಗೆ ನಾವು ಬರವಣಿಗೆ ಮುಖಾಂತರ ತಲುಪಿಸ್ತಕ್ಕಂಥದ್ದು, ಸಮಸ್ಯೆಯನ್ನು ಒಂದು ಅವರಿಗೆ ತಿಳಿಸ್ತಕ್ಕಂಥದ್ದು, ಅದ್ರ ಮುಖಾಂತರ ಪರಿಹಾರನ ಕೊಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು, ಜನರಿಗೆ ತಿಳಿಬೇಕಂದ್ರೆ. ಸರ್, ಈಗಾಗಲೇ ನಾವು ಪ್ರತಿ ವಾರವೂ ಸಹ ಗೂಗಲ್ ಮೀಟ್ ಮುಖಾಂತರ ನಾವು ಕಾನೂನು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ನುರಿತ ಕಾನೂನು ಸಲಹೆಗಾರರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ DDPಯಿಂದ ಲೆಟರ್ಗಳನ್ನ ಮಾಡಿಸ್ಕೊಂಡು ಎಲ್ಲ ಜಿಲ್ಲೆಗಳಿಂದ ನಾವು ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಿಗೆ ಕಾನೂನು ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹಳ್ಳಿಗಳಲ್ಲೂ ಸಹ ನಾವು ಕಾನೂನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಯಾವ್ಯಾವ ರೀತಿ ಕಾನೂನು ಸೇವೆಗಳು ಮಾಡ್ತೀವಿ ಸರ್? ಈಗಾಗಲೇ ನಾವು ಸಮಾಜದ ಸಾಮಾಜಿಕ ಪಿಡುಗುಗಳಿದ್ದಾವೆ, ಬಾಲ್ಯ ವಿವಾಹ, ಬಾಲಕಾರ್ಮಿಕರ ಪದ್ಧತಿ ಮತ್ತು ಮಹಿಳೆ ಮೇಲಿನ ದೌರ್ಜನ್ಯ, ಪೋಕ್ಸೋ ವಿಚಾರಗಳು, ಹಾಗೆ ಮಾನವನಿಗೆ ಗೌರವ ಕೊಡದಲೇ ಒಂದು ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸೈಬರ್ ಕ್ರೈಮ್, ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ ವಿಚಾರವಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಿದ್ದೀರಾ, ಎಲ್ಲಿಗೆ ಸೀಮಿತ? ಸರ್, ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ನಾವು ಸಂಸ್ಥೆಯನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದು, ಇನ್ನೂ ಸಹ ಈಗಾಗಲೇ ಮಹಾರಾಷ್ಟ್ರ ಮತ್ತು ಇನ್ನು ಒಂದೇ ಹೆಜ್ಜೆಯಲ್ಲಿ ತಲುಪ್ತಕ್ಕಂಥದ್ದಿದೆ. ಇನ್ನು ಡೆಲ್ಲಿ ತನಕ ಈ ಸುಮಾರು 30 ರಾಜ್ಯಗಳಿದ್ದಾವೆ. ಎಲ್ಲ ಕಡೆಯೂ ಸಹ ಮಾನವ ಹಕ್ಕುಗಳನ್ನು ಒಂದು ತಟ್ಟಿ ಏಳಿಸ್ತಕ್ಕಂಥ ಕೆಲಸ ಮತ್ತು ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸಾಗಿರುತ್ತೆ. ಈಗಾಗಲೇ 300ರಿಂದ 500ಕ್ಕೂ ಹೆಚ್ಚು ಜನ ಪದಾಧಿಕಾರಿಗಳು ಸ್ವಯಾರ್ಜಿತವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಯಾವುದೇ ಥರದ ಅಪೇಕ್ಷೆಗಳಲ್ಲಿ ಇಲ್ಲದಂತಹ ಪದಾಧಿಕಾರಿಗಳು ನಮ್ಮ ಜೊತೆ ಇರ್ತಕ್ಕಂಥದ್ದು.